ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ತಮ್ಮ ಅಮೂಲ್ಯ ಸಮಯವನ್ನು ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಬನ್ನಿ, ತಮ್ಮ ಸಮಯ ವ್ಯರ್ಥ ಮಾಡದೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರಿಯ ವೀಕ್ಷಕರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ ನೋಡಿ, ಬೆಂಗಳೂರು ರೂರಲ್ ಡಿಸ್ಟಿಕ್ ಸಿಟಿ ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸ್ ಬೆಂಗಳೂರು, ಇಲ್ಲಿಂದ ಸುಮಾರು 58+1 ಉದ್ಯೋಗಗಳನ್ನ ಕಾಲ್ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಇಲ್ಲಿಂದ ಸುಮಾರು 1000 ಉದ್ಯೋಗಗಳನ್ನ, ಖಾಲಿ ಇರುವ ಉದ್ಯೋಗಗಳಿಗೆ ಕಾಲ್ ಮಾಡಿದ್ದಾರೆ. ಅದು ತಮಗೆ ಈ 2 ವೇಕೆನ್ಸಿಗಳನ್ನ ತಮಗೆ ಈ ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡೋ ಪ್ರಯತ್ನ ಪಡ್ತೀನಿ. ನೋಡಿ, ಮೊದಲಿಗೆ ಮೇ ಬಿ ಪ್ರಿನ್ಸಿಪಲ್ ಡಿಸ್ಟಿಕ್ ಆ್ಯಂಡ್ ಸೆಷನ್ ಕೋರ್ಟು ಬೆಂಗಳೂರು ರೂರಲ್ ಡಿಸ್ಟಿಕ್ಕು, ಸಿಟಿ ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸು ಬೆಂಗಳೂರು 9. ನೋಟಿಫಿಕೇಷನ್ ನಂಬರ್ ಕೊಟ್ಟಿದ್ದಾರೆ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಟೈಪಿಸ್ಟು ಅಂತ ಕೊಟ್ಟಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಮ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ದಿ ವೇಕೆಂಟ್ ಪೋಸ್ಟ್ ಆಫ್ ಟೈಪಿಸ್ಟ್ ಇನ್ ದ ಯೂನಿಟ್ ಆಫ್ ಬೆಂಗಳೂರು ರೂರಲ್ ಡಿಸ್ಟಿಕ್ ಕೋರ್ಟು. ನೋಡಿ, ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ. ಇಲ್ಲಿಗೆ ಹೋಗೋದ್ರಿಂದ ತಮಗೆ ಫುಲ್ ಡೀಟೇಲು ಸಿಕ್ಬಿಡುತ್ತೆ. ನೋಡಿ, ಕೊನೆಯ ದಿನಾಂಕ 23/24 ತನಕ ಇರುತ್ತೆ. ಲಾಸ್ಟ್ ಡೇಟು ಅದೇ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಪೋಸ್ಟ್ ನೇಮು ಟೈಪಿಸ್ಟು ಅಂತಿದೆ. ನಂಬರ್ ಆಫ್ ಪೋಸ್ಟು 30 ಪೋಸ್ಟ್, ಒಂದು ಬ್ಯಾಕ್ಲಾಗ್ ಅಂತಿದೆ. 29 ಉದ್ಯೋಗಗಳನ್ನ ಹೊಸದಾಗಿ ಸೃಷ್ಟಿ ಮಾಡಿರ್ತಾರೆ. ಸ್ಕೇಲ್ ಆಫ್ ಪೇ ಅಂತ ಕೊಟ್ಟಿದ್ದಾರೆ. ಮೂಲ ವೇತನ 21,400 ಅಂತಿರುತ್ತೆ. ಬ್ಯಾಕ್ಲಾಗ್ ಪೋಸ್ಟು ಒಂದಿರುತ್ತೆ. ಆತ್ಮೀಯರೇ, ಅದೇ ರೀತಿ ಹೊಸ ಉದ್ಯೋಗಗಳಿಗೆ ಸುಮಾರು 29 ಇರುತ್ತೆ. ಅದೇ ರೀತಿ ಸ್ಕೆಡ್ಯೂಲ್ ಕ್ಯಾಸ್ಟ್ಗೆ 5, ಸ್ಕೆಡ್ಯೂಲ್ ಟ್ರೈಬ್ಗೆ 2, ಈ ರೀತಿ ವಿವಿಧ ಕ್ಯಾಟಗರಿಗಳಿಗೆ ಡಿವೈಡ್ ಮಾಡಿರ್ತಾರೆ. ತಾವು ನೋಡ್ಕೋಬೇಕು. ಕ್ಲಾಸಿಫಿಕೇಷನ್ ಆಫ್ ವೇಕೆನ್ಸೀಸ್ ರಿಸರ್ವ್ಡ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಕ್ಷತ್ರ ಸ್ಟಾರ್ ಮಾರ್ಕ್ ಹಾಕಿರ್ತಾರಲ್ವ, ಅದು ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಇವರಿಗೆ ಆ ಕ್ಯಾಟಗರಿನಲ್ಲಿ ರಿಸರ್ವ್ ಆಗಿರುತ್ತೆ. ಅದು ತಾವು ನೋಡ್ಕೋಬೇಕು. ನೋಡಿ, ಎಜುಕೇಷನ್ ಕ್ವಾಲಿಫಿಕೇಷನ್ನು ಮಸ್ಟ್ ಹ್ಯಾವ್ ಪಾಸ್ಡ್ ಸೆಕೆಂಡ್ PUC ಎಕ್ಸಾಮಿನೇಷನ್ ಆರ್ 3 years ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ನು. ಮಸ್ಟ್ ಹ್ಯಾವ್ ಪಾಸ್ಡ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಸೀನಿಯರ್ ಗ್ರೇಡ್ ಟೈಪ್ ರೈಟಿಂಗ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಆರ್ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ನು. ಏಜ್ ಲಿಮಿಟ್ ಇಲ್ಲಿ ಕೊಟ್ಟಿದ್ದಾರೆ, ತಾವು ನೋಡ್ಕೋಬೇಕು. ನೋಡಿ, ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ಕೊಟ್ಟಿದ್ದಾರೆ, ತಾವು ನೋಡ್ಕೋಬೇಕು. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ, ದಿ ಕ್ವಾಲಿಫೈಯಿಂಗ್ ಟೆಸ್ಟ್ ಇಂಟರ್ವ್ಯೂ ಫಾರ್ ಸೆಲೆಕ್ಷನ್ ವಿಲ್ ಬಿ ಕಂಡಕ್ಟೆಡ್ ಆ್ಯಸ್ ಫಾಲೋಸ್. ಕ್ವಾಲಿಫೈಯಿಂಗ್ ಟೆಸ್ಟ್, ದಿ ಕ್ಯಾಂಡಿಡೇಟ್ ಶೆಲ್ type the matter to be dedicated for a duration of 15 minutes. The qualifying test carries maximum of 100 marks and minimum marks for pass is 50 ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಇಂಟ್ರ್ಯೂ ಇರುತ್ತೆ, ಅದೆಲ್ಲ ತಾವು ನೋಡ್ಕೋಬೇಕು. ಸೆಲೆಕ್ಷನ್ ಲಿಸ್ಟು, ಸೆಲೆಕ್ಷನ್ ಸ್ಪೆಷಲ್ ಇನ್ಸ್ಟ್ರಕ್ಷನ್, ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕವರ್ಡ್ ಅಂಡರ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ NPS ಇರುತ್ತೆ. ಅಂದರೆ ಈಗಿನ ರೀತಿ ಮೊದಲ ರೀತಿ ಪೆನ್ಷನ್ ಕೊಡೋದಿಲ್ಲ, ಅದು ಪ್ರೈವೇಟ್ಗೆ ವಹಿಸಿರ್ತಾರೆ ಆ ಪೆನ್ಷನನ್ನು. ಅದು ತುಂಬ ಮುಖ್ಯವಾಗಿರುತ್ತೆ, ಅದಕ್ಕೋಸ್ಕರ ಮೆನ್ಷನ್ ಮಾಡಿದ್ದಾರೆ. ಪ್ರೊಬೇಷನರಿ ಪೀರಿಯಡ್ಡು ತಾವು ನೋಡ್ಕೋಬೇಕು. ಪ್ರಿಸ್ಕ್ರೈಬ್ಡ್ ಫೀಸು ನೋಡಿ, ಜನರಲ್ ಮೆರಿಟ್ಗೆ 200 ರೂಪಾಯಿ ಇರುತ್ತೆ. 2A 2B 3A ಆ್ಯಂಡ್ 3B ಇವರಿಗೆ 100 ರೂಪೀಸ್ ಇರುತ್ತೆ. ಸ್ಕೆಡ್ಯೂಲ್ ಕ್ಯಾಸ್ಟು, ಸ್ಕೆಡ್ಯೂಲ್ ಟ್ರೈಬ್ಗೆ ಅವರಿಗೆ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ಗೆ ಫೀಸು ಇರೋದಿಲ್ಲ, ತಾವು ನೋಡ್ಕೋಬೇಕು. ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆದಮೇಲೆ ಇದು ವಿಡಿಯೋ ಓದಿದ್ರೆ ತುಂಬ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಈ ಡಾಕ್ಯುಮೆಂಟೇಷನ್ ಏನೇನು ಕೇಳಿದ್ದಾರೆ ಅನ್ನೋದು ಫುಲ್ ಡೀಟೇಲ್ ಇಲ್ಲಿ ಕೊಟ್ಟಿರ್ತಾರೆ. ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಕಾಂಪಿಟೆಂಟ್ ಅಥಾರಿಟಿ ಫಾರ್ ಕ್ಲೈಮಿಂಗ್ ರಿಸರ್ವ್ ಅಂಡರ್ ರೂರಲ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಮ್ಮು, ಎಕ್ಸ್ ಸರ್ವಿಸ್ ಮೆನ್ನು, ಇದಕ್ಕೆಲ್ಲ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ಗೆ ಸರ್ಟಿಫಿಕೇಟ್ಸು ತಾವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಕೇಳಿದ್ದಾರೆ ಇಲ್ಲಿ. ಅದೇ ರೀತಿ ನೆಕ್ಸ್ಟು ವೀಕ್ಷಕರೇ ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಇಲ್ಲಿಂದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ. ನೋಡಿ,
ಕಂದಾಯ ಇಲಾಖೆ ಇಲ್ಲಿ ನೋಡಿ ಒಟ್ಟು ಉದ್ಯೋಗಗಳು 1000 ಇರುತ್ತೆ. ಶೈಕ್ಷಣಿಕ ವಿದ್ಯಾರ್ಹತೆ 2ನೇ PUC ಅಥವಾ ತತ್ಸಮಾನತೆ. ವೇತನ ಶ್ರೇಣಿ ಕೊಟ್ಟಿದ್ದಾರೆ ನೋಡಿ, ವೆಬ್ಸೈಟ್ ಕೊಟ್ಟಿದ್ದಾರೆ. ಈ ವೆಬ್ಸೈಟ್ಗೆ ಹೋಗಿ ತಾವು ನೇರವಾಗಿ ತಾವು ಇದರ ಸತ್ಯಾಸತ್ಯತೆ ಪರೀಕ್ಷೆ ಮಾಡ್ಕೋಬೋದು. ಅದೇ ರೀತಿ ಅದರಲ್ಲಿರುವ ರೂಲ್ಸು ರೆಗ್ಯುಲೇಷನ್ಸ್ ತಾವು ತಿಳ್ಕೊಬೋದು. ಆನ್ಲೈನ್ ಪಾವತಿ ಮಾಡಲು ಕೊನೆಯ ದಿನಾಂಕ ನೋಡಿ 6/4/24 ಏಪ್ರಿಲ್ 6ನೇ ತಾರೀಕು ತನಕ ಕೊನೆಯ ದಿನಾಂಕ ಆಗಿರುತ್ತೆ. ಅಷ್ಟರಲ್ಲಿ ತಾವು ಅಪ್ಲೈ ಮಾಡ್ಬೋದು. ಆತ್ಮೀಯರೇ, ತಮಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದೇ ರೀತಿ ಇದರ ಅವಶ್ಯಕತೆ ಇರೋರಿಗೆ ತಾವು ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಬೇಕು ಅಂತ ಕೇಳ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.